ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನೋಡುವಂಥದ್ದು ಬಂದು ಪಕ್ಷಿಗಳಲ್ಲಿ ಇದು ಸುಂದರವಾದ ಪಕ್ಷಿಯಾದ ಔಲ್ ಫಿಂಚಸ್ ಬಗೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಹಕ್ಕಿಗಳ ಹೇಗೆ ಸಾಕಬೇಕು ಮತ್ತು ಯಾವ ಆಹಾರ ಕೊಡಬೇಕು ಮತ್ತು ಯಾವ ರೋಗಗಳು ಬರುತ್ತವೆ ಮತ್ತು ಬ್ರೀಡಿಂಗ್ ಹೇಗೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮೊದಲು ನಾವು ನೋಡುವಂಥದ್ದು ಬಂದು ಔಲ್ ಫಿಂಚಸ್ ಎಂದರೆ ಏನು ಅಂತ ನೋಡೋಕೆ ಬಂದರೆ, ಔಲ್ ಫಿಂಚಸ್ ಒಂದು ಸಣ್ಣ ಗಾತ್ರದ ಫಿಂಚಸ್ ಪಕ್ಷಿಯಾಗಿರುತ್ತವೆ. ಈ ಪಕ್ಷಿಗಳು ಬಂದು ಆಸ್ಟ್ರೇಲಿಯಾ ಸೇರಿದಂಥ ಪಕ್ಷಿಗಳಾಗಿರುತ್ತವೆ ಮತ್ತು ಇದರ ವಿಶೇಷತೆಗಳು ಏನಂತ ನೋಡೋಕೆ ಬಂದರೆ, ಗೂಬೆಯಂತೆ ಕಾಣುವ ಮುಖವಾಗಿರುತ್ತದೆ ಈ ಪಕ್ಷಿಗಳಿಗೆ ಮತ್ತು ಕಪ್ಪು ಮತ್ತು ಬಿಳಿ ಬಣ್ಣದ ಅಕ್ಷಗಳ ವಿನ್ಯಾಸ ಇರುತ್ತದೆ ಮತ್ತು ಶಾಂತಿ ಸ್ವಭಾವ ಹೊಂದಿರುತ್ತವೆ ಮತ್ತು ಗುಂಪಲ್ಲಿ ಬದುಕುವ ಇಷ್ಟಪಡುವ ಪಕ್ಷಿಗಳಾಗಿರುತ್ತವೆ ಮತ್ತು ಕಡಿಮೆ ನಿರ್ವಹಣಕ್ಕೆ ಈ ಪಕ್ಷಿಗಳು ಇರುತ್ತದೆ. ಇವಾಗ ಸ್ನೇಹಿತರೆ, ಎರಡನೇ ವಿಷಯ ನಾವು ನೋಡುವಂಥದ್ದು ಬಂದು ಕೇಜ್ ಸೆಟಪ್ ಈ ಪಕ್ಷಿಗಳಿಗೆ ಹೆಂಗೆ ಮಾಡಬೇಕು ಅಂತ ನೋಡೋಕೆ ಬಂದರೆ, ಔಲ್ ಫಿಂಚಸ್ ತುಂಬ ಚುರುಕು ಪಕ್ಷಿ ಆಗಿರೋದ್ರಿಂದ ಅದಕ್ಕೆ ಬಂದು ಕೇಜ್ ಸೆಟಪ್ ಬಂದು ಮಿನಿಮಮ್ 3 ಅಡಿ ಇಕ್ಕಬೇಕು. ನೀವು ಈ ಕೇಜ್ ಕೊಡೋದ್ರಿಂದ ಬಂದು ಅದು ಕರೆಕ್ಟಾಗಿ ಹಾರ್ಕೊಂಡು ಫ್ರೀ ಫ್ಲೈ ಆಗಿರುತ್ತವೆ. ಆವಾಗ ಮತ್ತು ಬರ್ಡ್ ಸ್ಟ್ರೆಸ್ ಆಗದಿಲ್ಲ ಮತ್ತು ಬರ್ಡ್ ಹೆಲ್ದಿಯಾಗಿರುತ್ತದೆ. ಮತ್ತು ಆ ಕೇಜ್ ಸೆಟಪಲ್ಲಿ ಬಂದು ಊಟದ ಟ್ರೇ ಮತ್ತು ನೀರಿನ ಟ್ರೇ ಬಂದು ಸ್ವಚ್ಛವಾಗಿ ಇಟ್ಕೊಬೇಕು ಮತ್ತು ಅದನ್ನು ಕ್ಲೀನಾಗಿ ಅದಕ್ಕೆ ಸೆಟಪ್ ಮಾಡಬೇಕು. ಮತ್ತು ಜಾಸ್ತಿ ಪಕ್ಷಿಗಳು ಕುಳಿತುಕೊಳ್ಳಲು ಬಂದು ನಿಮಗೆ ಈ ಥರ ಕಡ್ಡಿ ಪರ್ಚೇಸ್ ಅಂತ ಬರುತ್ತೆ, ಅದನ್ನು ಬಂದು ನೀವು ಯೂಸ್ ಮಾಡಬೇಕು. ಮತ್ತು ಅದು ಬ್ರೀಡಿಂಗ್ ಟೈಮಲ್ಲಿ ಬಂದು ನೀವು ಒಂದು ಚಿಕ್ಕ ಗೂಡು ಥರ ಕೊಡ್ಬೋದು, ಆವಾಗ ಅದು ಬ್ರೀಡ್ ಆಗುತ್ತೆ ಅದರೊಳಗೆ ಹೋಗಿ. ಈ ಪಕ್ಷಿಗಳಲ್ಲಿ ಬಂದು ಏನಂತ ನೋಡೋಕೆ ಬಂದರೆ, ಒಂದು ಜೋಡಿಯನ್ನು ಮಾತ್ರ ಸಾಕುವುದಕ್ಕಿಂತ 4 ಇಂದ 6 ಹಕ್ಕಿಗಳನ್ನು ಗುಂಪಾಗಿ ಸಾಕಿದರೆ ಹೆಚ್ಚು ಸಂತೋಷವಾಗಿರುತ್ತದೆ ಈ ಪಕ್ಷಿಗಳು. ನೆಕ್ಸ್ಟ್ 3ನೇ ವಿಷಯ ನಾವು ನೋಡುವಂಥದ್ದು ಬಂದು ಈ ಔಲ್ ಫಿಂಚಸ್ಗಳ ಆಹಾರ ಏನನ್ನು ಕೊಡಬೇಕಂತ ನೋಡೋಕೆ ಬಂದರೆ, ಈ ಪಕ್ಷಿಗಳಿಗೆ ಆರೋಗ್ಯವಾಗಿರಲು ಸರಿಯಾದ ಆಹಾರ ಬಹಳ ಮುಖ್ಯವಾಗಿರುತ್ತದೆ. ಈ ಪಕ್ಷಿಗಳಿಗೆ ಮುಖ್ಯ ಆಹಾರ ಏನಂತ ನೋಡೋಕೆ ಬಂದರೆ, ಇದಕ್ಕೆ ಮಿಲ್ಲೆಟ್ ಸೀಡ್ಸ್ ಅಂತಾರೆ, ಆ ಸೀಡ್ಸ್ ಕೊಡ್ಬೋದು ಮತ್ತು ಕೆನರಿ ಸೀಡ್ಸು ಮತ್ತು ಫಿಂಚ್ ಸೀಡ್ ಮಿಕ್ಸ್ ಅಂತ ಬರುತ್ತೆ ಅದು ಕೊಡ್ಬೋದು ಮತ್ತು ಪೆಕಿಯಮ್ ಸೀಡ್ಸ್ ಅಂತ ಬರುತ್ತದೆ. ಮತ್ತು ಈ ಪಕ್ಷಿಗಳಿಗೆ ಬಂದು ಏನೇನು ಮನೆ ಆಹಾರ ಏನಂತ ಕೊಡ್ಬೋದು ಅಂತ ನೋಡೋಕೆ ಬಂದರೆ, ಇದಕ್ಕೆ ಪಾಲಕ್ ಸೊಪ್ಪು ಕೊಡ್ಬೋದು ಮತ್ತು ಲೆಟ್ಯೂಸ್ ಅಂತಾರಲ್ಲ ಅದು ಕೊಡ್ಬೋದು ಮತ್ತು ಸೌತೆಕಾಯಿ ಚಿಕ್ಕ ಪೀಸ್ ಮಾಡಿ ಕೊಡ್ಬೋದು ಮತ್ತು ಕ್ಯಾರೆಟ್ಗಳು ಚಿಕ್ಕದಾಗಿ ತುರುವಿ ಕೊಡ್ಬೋದು. ಮತ್ತು ಈ ಪಕ್ಷಿಗಳಿಗೆ ಪ್ರೋಟೀನ್ ಸೋರ್ಸ್ ಸಿಗಲು ಬಂದು ಬೇಯಿಸಿರೋ ಮೊಟ್ಟೆಯನ್ನು ಚಿಕ್ಕ ಪೀಸಾಗಿ ಮಾಡಿ ಕೊಡ್ಬೋದು ಮತ್ತು ಸ್ಪ್ರೌಟ್ಸ್ ಕೊಡ್ಬೋದು. ಸ್ಪ್ರೌಟ್ಸ್ ಅಂದರೆ ಏನಿಲ್ಲ, ಈ ಥರ ಹೆಸರು ಕಾಳು ಮತ್ತು ಕಡಲೆಕಾಳು ಬಂದು ಚೆನ್ನಾಗಿ ಬೇಯಿಸ್ಬಿಟ್ಟು, ಅಂದರೆ ಚೆನ್ನಾಗಿ ಇದು ಮೊಳಕೆ ಕಟ್ಬಿಟ್ಟು ಅದು ಬಂದು ಚಿಕ್ಕ ಪೀಸ್ ಮಾಡಿ ಕೊಡೋದ್ರಿಂದ ಬಂದು ಈ ಪಕ್ಷಿಗಳಿಗೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತದೆ. ಮತ್ತು ಈ ಪಕ್ಷಿಗಳಿಗೆ ಕ್ಯಾಲ್ಸಿಯಂ ಸೋರ್ಸ್ ಸಿಗಲು ಬಂದು ನಿಮಗೆ ಕಟಲ್ ಬೋನ್ ಅಂತ ಪೆಟ್ಸ್ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ಮತ್ತು ಮಿನರಲ್ ಬ್ಲಾಕ್ ಅಲ್ಲೂ ಸಿಗುತ್ತೆ. ಇದು ಬಂದು 2 ಇಕ್ಕದಿಂದ ಬಂದು ಕ್ಯಾಲ್ಸಿಯಂ ಹೆಚ್ಚಾಗುತ್ತದೆ ಈ ಪಕ್ಷಿಗಳಿಗೆ. ಮತ್ತು ಇದಕ್ಕೆ ಶುದ್ಧ ಕುಡಿಯುವ ನೀರು ಪ್ರತಿದಿನ ಬದಲಾಯಿಸಬೇಕು. ನೆಕ್ಸ್ಟ್ ನಾವು ನೋಡುವಂಥ ವಿಷಯ ಬಂದು ಔಲ್ ಫಿಂಚಸ್ಗಳ ಕೇರ್ ಅಂತ ನೋಡೋಕೆ ಬಂದರೆ, ಈ ಪಕ್ಷಿಗಳು ಸಾಮಾನ್ಯವಾಗಿ ಗಟ್ಟಿಯಾಗಿರುತ್ತದೆ, ಆದರೆ ಕೆಲವು ವಿಷಯಗಳನ್ನು ಗಮನಿಸಬೇಕು. ಟೆಂಪ್ರೇಚರ್ ಅಂತ ನೋಡೋಕೆ ಬಂದರೆ 20 ಡಿಗ್ರಿ ಸೆಲ್ಸಿಯಸ್ ಇಂದ 30 ಡಿಗ್ರಿ ಸೆಲ್ಸಿಯಸ್ ಉತ್ತಮವಾಗಿರುತ್ತದೆ ಈ ಪಕ್ಷಿಗಳಿಗೆ. ಮತ್ತು ಅತಿಯಾದ ಚಳಿ ಮತ್ತು ಬಿಸಿಲು ತಪ್ಪಿಸಬೇಕು ಈ ಪಕ್ಷಿಗಳಿಗೆ. ಮತ್ತು ಹೈಜೀನಿಂಗ್ ಅಂತ ನೋಡೋಕೆ ಬಂದರೆ, ಕ್ಲೀನಿಂಗ್ನೆಸ್ಸು ವಾರಕ್ಕೆ 2 ಬಾರಿ ಕೇಜ್ ಕ್ಲೀನಿಂಗ್ ಮಾಡಬೇಕು ಮತ್ತು ಪ್ರತಿದಿನ ಆಹಾರದ ಸ್ವಚ್ಛಗೊಳಿಸಬೇಕು. ಅಂದರೆ ಆಹಾರದ ತಟ್ಟೆ ಮತ್ತು ನೀರಿನ ತಟ್ಟೆ ಬಂದು ಸ್ವಚ್ಛಗೊಳಿಸಬೇಕು. ನೀರಿನ ಪಾತ್ರೆ ಬಂದು ತೊಳೆದು ಕ್ಲೀನಾಗಿ ಮತ್ತು ಶುದ್ಧವಾದ ನೀರನ್ನು ಇಕ್ಕಬೇಕು. ಮತ್ತು ಈ ಪಕ್ಷಿಗಳಿಗೆ ಇನ್ನೊಂದು ವಿಷಯ ಏನಂತ ನೋಡೋಕೆ ಬಂದರೆ, ಅದಕ್ಕೆ ಬಂದು ಸ್ನಾನ ಮಾಡಲು ತುಂಬ ಇಷ್ಟವಾಗಿರುತ್ತದೆ. ಇವುಗಳಿಗೆ ಬಂದು ಸಣ್ಣ ನೀರಿನ ಪಾತ್ರೆಯನ್ನು ಕೊಟ್ಟರೆ ತುಂಬ ಇಷ್ಟವಾಗುತ್ತದೆ ಮತ್ತು ಅದರಲ್ಲೇ ಸ್ನಾನ ಮಾಡ್ಕೊಳ್ಳುತ್ತವೆ ಈ ಪಕ್ಷಿಗಳು. ಸ್ನೇಹಿತರೆ, ನಾವು ನೆಕ್ಸ್ಟ್ ನೋಡುವಂಥದ್ದು ಬಂದು ಔಲ್ ಫಿಂಚಸ್ನ ಸ್ವಭಾವ ಅಂತ ನೋಡೋಕೆ ಬಂದರೆ, ಇವು ತುಂಬ ಶಾಂತಿ ಸ್ವಭಾವ ಹೊಂದಿರುವ ಪಕ್ಷಿಗಳಾಗಿರುತ್ತವೆ, ಆದರೆ ಕೈಯಲ್ಲೂ ಹಿಡಿದು ಆಟವಾಡಲು ಇಷ್ಟಪಡುವುದಿಲ್ಲ. ಇವುಗಳನ್ನು ನೋಡುತ್ತಾ ಆನಂದಿಸಬಹುದು, ಕೇಜಲ್ಲೇ ನೋಡುತ್ತಾ ಬಂದು ಆನಂದಿಸಬಹುದು ಮತ್ತು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಸೂಕ್ಷ್ಮವಾಗಿರುತ್ತದೆ ಈ ಸಾಕು ಪಕ್ಷಿಗಳಾಗಿರುತ್ತವೆ ಇದು. ಮತ್ತು ಈ ಪಕ್ಷಿಗಳ ಬ್ರೀಡಿಂಗ್ ಮಾಹಿತಿ ಅಂತ ನೋಡೋಕೆ ಬಂದರೆ, ಔಲ್ ಫಿಂಚಸ್ ಬ್ರೀಡಿಂಗ್ ಮಾಡುವುದು ತುಂಬ ಕಷ್ಟವಲ್ಲ. ಬ್ರೀಡಿಂಗ್ ಏಜ್ ಬಂದು ಸುಮಾರು 8 ರಿಂದ 10 ತಿಂಗಳ ನಂತರ ಅದು ಬಂದು ಗೂಡು ಕಟ್ಟಲು ಶುರು ಮಾಡುತ್ತದೆ. ನೀವೇನಾದರೂ ವುಡನ್ ಬಾಕ್ಸ್ ಕೊಡ್ಬೋದು ಮತ್ತು ಏನಾದ್ರು ಪ್ಲಾಸ್ಟಿಕ್ ಬಾಕ್ಸ್ ಆ ಥರ ಕೊಡ್ಬೋದು, ಮತ್ತು ಇಲ್ಲಾಂದರೆ ಚಿಕ್ಕ ಮಡಿಕೆನೂ ಇಕ್ಬೋದು. ಅದರಲ್ಲಿ ಬಂದು ನಿಮಗೆ ವುಡನ್ ಪೌಡ್ರ್ ಬರುತ್ತಲ್ಲ, ಇಲ್ಲ ಒಂಥರ ಸಿಪ್ಪೆ ಥರ ಬರುತ್ತಲ್ಲ ಅದು ಕೊಡ್ಬೋದು, ಇಲ್ಲಾಂದರೆ ತೆಂಗಿನ ನಾರು ಬರುತ್ತಲ್ಲ ಅದು ಕೊಡ್ಬೋದು, ಇಲ್ಲಾಂದರೆ ಚಿಕ್ಕ ಹುಲ್ಲು ಬರುತ್ತಲ್ಲ ಅದು ಕೊಡ್ಬೋದು ನೆಸ್ಟಿಂಗ್ ಮೆಟೀರಿಯಲ್ ಆಗಿ. ಏನಕ್ಕಂದರೆ ಈ ಪಕ್ಷಿಗಳು ಬಂದು ಸಾಮಾನ್ಯವಾಗಿ ಗೂಡು ಕಟ್ಟಿ ಅದರಲ್ಲಿ ಬಂದು ಮೊಟ್ಟೆ ಇಕ್ಕುವಂಥ ಪಕ್ಷಿಗಳಾಗಿರುತ್ತವೆ.
ಮತ್ತು ಈ ಪಕ್ಷಿಗಳು ಒಂದು ಸಲ 4 ರಿಂದ 7 ಮೊಟ್ಟೆ ಇಕ್ಕುತ್ತದೆ ಮತ್ತು ಅದು ಮರಿಯಾಗುವ ಸಮಯ ಅಂತ ನೋಡೋಕೆ ಬಂದರೆ ಸುಮಾರು 12 ರಿಂದ 14 ದಿನ ತಗೊಳ್ಳುತ್ತದೆ ಮರಿಯಾಗಲು. ನೆಕ್ಸ್ಟು ಬೇಬಿ ಬರ್ಡ್ಸ್ ಇರುತ್ತಲ್ಲ, ಅಂದರೆ ಅದು ಮರಿಯಾಗಿರೋ ಪಕ್ಷಿಗಳು ಬಂದು ಸುಮಾರು 3 ವಾರಗಳಲ್ಲಿ ಗೂಡಿನಿಂದ ಹೊರಗೆ ಬರುತ್ತದೆ ಮತ್ತು ಸರಿಯಾದ ಆಹಾರ ಮತ್ತು ಕೇರ್ ಕೊಟ್ಟರೆ ಈ ಬ್ರೀಡಿಂಗ್ ಉತ್ತಮವಾಗಿರುತ್ತದೆ ಈ ಪಕ್ಷಿಗಳಿಗೆ. ಸ್ನೇಹಿತರೆ, ನಾವು ನೆಕ್ಸ್ಟ್ ನೋಡುವಂಥ ಬಂದು ಸಾಮಾನ್ಯವಾದ ರೋಗಗಳು ಏನೇನು ಬರುತ್ತದೆ ಈ ಔಲ್ ಫಿಂಚಸ್ಗಳಿಗೆ ಅಂತ ನೋಡೋಕೆ ಬಂದರೆ, ಫಸ್ಟು ರೆಸ್ಪಿರೇಟರಿ ಇನ್ಫೆಕ್ಷನ್ ಬರುತ್ತದೆ. ಅದು ಲಕ್ಷಣಗಳು ಏನೇನಂತ ನೋಡೋಕೆ ಬಂದರೆ ಉಸಿರಾಟದಲ್ಲಿ ತೊಂದರೆ ಇರುತ್ತದೆ ಮತ್ತು ಮೂಗಿನಿಂದ ನೀರು ಸೋರೋದು ಆ ಥರ ಏನಾದ್ರು ಬರ್ತಾ ಇರುತ್ತೆ ಮತ್ತು ಶಬ್ದ ಮಾಡುವ ಉಸಿರಾಟದಲ್ಲಿ ಬಂದು ಶಬ್ದ ಮಾಡೋ ಥರ ಇರುತ್ತದೆ ಮತ್ತು ಮೈಟ್ ಇನ್ಫೆಕ್ಷನ್ ಅಂತ ಬರುತ್ತದೆ. ಆ ಲಕ್ಷಣಗಳು ಅಂದರೆ ರೆಕ್ಕೆ ಉದುರುವುದು ಮತ್ತು ಚರ್ಮ ಒಂಥರ ರ್ಯಾಷಸ್ ಆಗೋದು, ಒಂಥರ ರೆಡ್ ಆಗೋದು ಆ ಥರ ಇರುತ್ತದೆ. ನೆಕ್ಸ್ಟು ಡಯರಿಯಾ ಬರುತ್ತದೆ. ಆ ಕಾರಣ ಏನು ಅಂತ ನೋಡೋಕೆ ಬಂದರೆ ಅದಕ್ಕೆ ಬಂದು ಗಲೀಜಾಗಿರೋ ನೀರು ಕುಡಿಯೋದ್ರಿಂದ ಮತ್ತು ಕೆಟ್ಟ ಆಹಾರ ತಿನ್ನುವುದರಿಂದ ಬಂದು ಡಯರಿಯಾ ಬರಲು ಚಾನ್ಸಸ್ ಇರುತ್ತದೆ. ನೆಕ್ಸ್ಟು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಆ ರೋಗಗಳು ಬರೋಕ್ಕೆ ಚಾನ್ಸಸ್ ಇರುತ್ತದೆ. ಅದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಅದು ಇಕ್ಕೋ ಮೊಟ್ಟೆ ಬಂದು ಅದೇ ಕುಡಿಯೋದು, ಕುಡಿಯೋದು ಮತ್ತು ಆ ಥರ ಮಾಡೋದ್ರಿಂದ ಬಂದು ಅದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತದೆ ಮತ್ತು ಕಾಲಿನ ಸಮಸ್ಯೆಗಳು ಒಂದೊಂದ್ಸಲಿ ಹುಟ್ಟಿರೋ ಪಕ್ಷಿಗಳು ಮತ್ತು ಇರೋ ಪಕ್ಷಿಗಳಿಗೆ ಕಾಲಿನ ಸಮಸ್ಯೆಗಳು ಬರುತ್ತವೆ. ಮತ್ತು ಈ ಪಕ್ಷಿಗಳು ನೀವು ವಿಡಿಯೋದಲ್ಲಿ ನೋಡೋದಂತೆ ಬಂದು ಇದು ಬಂದು ಹುಳಗಳು ತಿನ್ನೋಕೆ ಬಂದು ಜಾಸ್ತಿ ಇಷ್ಟಪಡುತ್ತದೆ. ಈ ಥರ ನೀವು ವಾಮ್ಸ್ ಕೊಡ್ಬೋದು. ಏನಂತ ನೋಡೋಕೆ ಬಂದರೆ ಮೀಲ್ ವಾಮ್ಸ್ ಬರುತ್ತಲ್ಲ ಚಿಕ್ಕ ಸೈಜಲ್ಲಿ, ಈ ಥರ ಫೀಡ್ ಮಾಡೋದ್ರಿಂದ ಬಂದು ಅದಕ್ಕೆ ಒಳ್ಳೆ ಪ್ರೋಟೀನು ಮತ್ತು ಗ್ರೋತ್ ಚೆನ್ನಾಗಿರುತ್ತದೆ ಮತ್ತು ಬ್ರೀಡಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತವೆ. ನೆಕ್ಸ್ಟ್ ಸ್ನೇಹಿತರೆ, ಔಲ್ ಫಿಂಚಸ್ ಬೆಲೆ ಅಂತ ನೋಡೋಕೆ ಬಂದರೆ ಭಾರತದಲ್ಲಿ ಔಲ್ ಫಿಂಚಸ್ ಬೆಲೆ ಸ್ಥಳ ಮತ್ತು ಗುಣಮಟ್ಟದ ಮೇಲೆ ಬದಲಾಗುತ್ತದೆ. ಸಾಮಾನ್ಯವಾಗಿ ಒಂದು ಜೋಡಿ 2000 ರಿಂದ 6000 ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು. ಬ್ರೀಡಿಂಗ್ ಕ್ವಾಲಿಟಿ ಹಕ್ಕಿಗಳನ್ನು ಇನ್ನೂ ಹೆಚ್ಚಾಗಿ ಬೆಲೆ ಹೊಂದಿರಬಹುದು. ನೆಕ್ಸ್ಟ್ ಸ್ನೇಹಿತರೆ, ಔಲ್ ಫಿಂಚ್ ಸಾಕಲು ಸೂಕ್ಷ್ಮವಾಗಿರುತ್ತದೆ ಅಂತ ನೋಡೋಕೆ ಬಂದರೆ ನೀವು ಬಿಗಿನರ್ ಆಗಿದ್ದರೆ ಔಲ್ ಫಿಂಚಸ್ ಅತ್ಯಂತ ಆಯ್ಕೆಯಾಗಿರುತ್ತದೆ. ಏಕೆಂದರೆ ಕಡಿಮೆ ನಿರ್ವಹಣೆ ಮತ್ತು ಸುಂದರ ಬಣ್ಣ ಇರುತ್ತವೆ ಮತ್ತು ಶಾಂತಿ ಸ್ವಭಾವ ಹೊಂದಿರುತ್ತವೆ ಮತ್ತು ಕಡಿಮೆ ಜಾಗ ಸಾಕು ಈ ಪಕ್ಷಿಗಳನ್ನು ಸಾಕಲು ಮತ್ತು ಬ್ರೀಡಿಂಗ್ ಸುಲಭವಾಗಿರುತ್ತದೆ. ಮತ್ತು ಈ ಪಕ್ಷಿಗಳು ನೀವು ಸಾಕೋದ್ರಿಂದ ಬಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇದರ ಸೌಂಡ್ ಬಂದು ನಿಮಗೆ ಕೆಲಸದಿಂದ ಬಂದು ಆರಾಮ್ ಅನಿಸುತ್ತೆ ಮತ್ತು ಒಂದು ಕಡೆ ನೀವು ಗಾರ್ಡನಲ್ಲೆಲ್ಲ ನೀವು ಈ ಪಕ್ಷಿಗಳನ್ನು ಕೇಜ್ ಸೆಟಪ್ಪಲ್ಲಿ ಸೆಟ್ ಮಾಡಿಬಿಟ್ರೆ ನಿಮಗೆ ಬಂದು ಅದು ನೋಡ್ತಾನೆ ನಿಮಗೆ ಟೈಮ್ ಪಾಸ್ ಆಗುತ್ತೆ, ಅದರಿಂದನೇ ನಿಮಗೆ ಪೀಸ್ ಆಗಿರುತ್ತದೆ. ಹಾಗಾದರೆ ಸ್ನೇಹಿತರೆ, ಔಲ್ ಫಿಂಚಸ್ ಒಂದು ಸುಂದರ ಮತ್ತು ಕಡಿಮೆ ನಿರ್ವಹಣೆ ಬೇಕಾಗುವ ಸಾಕು ಪಕ್ಷಿ ಆಗಿರುತ್ತವೆ ಮತ್ತು ಸರಿಯಾದ ಆಹಾರ, ಸ್ವಚ್ಛ ವಾತಾವರಣ ಮತ್ತು ನಿಯಮಿತ ಕೇರ್ ಅಂತ ನೀಡಿದರೆ ಇವು ಹಲವು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತವೆ. ಮತ್ತು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತು ಇಂತಹ ಪಕ್ಷಿಗಳ ಸಾಕುವ ವಿಡಿಯೋಗಳನ್ನು ಮತ್ತು ಲೈಫ್ ಸ್ಟಾಕ್ ಫಾರ್ಮಿಂಗ್ ಕುರಿತು ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.